ತುಮಕೂರಿನಲ್ಲಿ ಹೇಮಾವತಿ ಕೆನಾಲ್ನ ಕಿಚ್ಚು ಮತ್ತೆ ಜೋರಾಗಿದೆ. ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಗೂ ಕೂಡ ಪ್ರತಿಭಟನಾ ನಿರತರು ಮುಂದಾಗಿದೆ. ಕಲ್ಪತರು ನಾಡಿನಲ್ಲಿ ವಾಟರ್ ವಾರ್. ಹೇಮಾವತಿ ಕೋಲಾಹಲ ಸಿಡಿದೆದ್ದ ರೈತರು. ಜೀವವನ್ನ ಬಿಟ್ಟೆವು, ಯಾವುದೇ ಕಾರಣಕ್ಕೂ ನೀರನ್ನ ಕೊಡಲ್ಲ ಅಂತ ಹೇಳಿ ಪಟ್ಟಣ ಹಿಡಿದಿದ್ದಾರೆ. ರಾಮನಗರಕ್ಕೋಸ್ಕರ 10 ತಾಲೂಕುಗಳಿಗೆ ಅನ್ಯಾಯ ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ರಾಮನಗರಕ್ಕೆ ನೀರನ್ನು ಹರಿಸೋದಕ್ಕೆ ನಾವು ಬಿಡಲ್ಲ. ರಸ್ತೆಯನ್ನ ಬಂದ್ ಮಾಡಿ ಟೈರ್ಗೆ ಬೆಂಕಿ ಹಾಕಿ ಹೈವೇಯಲ್ಲಿ ರೈತರು ಹೈಡ್ರಾಮಾ ಮಾಡಿದ್ದಾರೆ. ರಾಮನಗರಕ್ಕೆ ಹೇಮಾವತಿ ನೀರನ್ನ ಹರಿಸಲು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಸರ್ಪಗಾವಲಿನ ನಡುವೆಯೂ ಕೂಡ ಯಾವ ರೀತಿಯಲ್ಲಿ ಪ್ರತಿಭಟನೆ ಸಾಗ್ತಾ ಇದೆ ಅನ್ನುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಹಾಸನದ ಗೋರೂರು ಜಲಾಶಯದಿಂದ ಹೇಮಾವತಿ ನೀರನ್ನ ತುಮಕೂರು ಮೂಲಕ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದ್ರೆ ರಾಮನಗರಕ್ಕೆ ಹರಿಸುವಂತಹ ಎಕ್ಸ್ಪ್ರೆಸ್ ಕೆನಾಲ್ಗೆ ತುಮಕೂರಿನಲ್ಲಿ ವ್ಯಕ್ತವಾದಂತಹ ವಿರೋಧ ಇದು. ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಇದೇ ರೀತಿಯ ಹಲವು ಪ್ರತಿಭಟನೆಗಳಾಗಿತ್ತು. ಯಾವಾಗ ರೈತರು ರೊಚ್ಚಿಗೆ ಹೇಳ್ತಾ ಇದ್ರು, ಈ ಯೋಜನೆಯನ್ನ ಸ್ಥಗಿತಗೊಳಿಸುವ ತಾತ್ಕಾಲಕ್ಕೆ ನಿಲ್ಲಿಸುವಂತಹ ಕೆಲಸ ಆಗ್ತಿತ್ತು. ಈಗ ಮತ್ತೊಮ್ಮೆ ಅದೇ ರೀತಿಯ ಪ್ರೊಟೆಸ್ಟ್. ನೀವು ಕೂಡ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಪಕ್ಷಾತೀತವಾಗಿ ಎಲ್ಲರೂ ಕೂಡ ಈ ಯೋಜನೆಯನ್ನ ವಿರೋಧಿಸ್ತಾ ಇದ್ದಾರೆ. ಇವತ್ತು ಆ ಪ್ರತಿಭಟನೆ ಜೋರಾಗಿದೆ. ರಾಮನಗರಕ್ಕೆ ಹೇಮಾವತಿ ನೀರನ್ನ ಹರಿಸಲು ದೊಡ್ಡ ಮಟ್ಟದಲ್ಲಿ ವಿರೋಧ ಮತ್ತೆ ವ್ಯಕ್ತವಾಗ್ತಿದೆ. ಹೇಮಾವತಿ ಲಿಂಕ್ ಕೆನಾಲ್ ಅನ್ನ ವಿರೋಧಿಸಿ ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡಲಾಗಿದೆ. ತುಮಕೂರು ಶಿವಮೊಗ್ಗ ಹೆದ್ದಾರಿಯಲ್ಲಿ ಟೈರ್ಗೆ ಬೆಂಕಿ ಹಾಕಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರತಿಭಟನಾಕಾರರನ್ನ ಹತ್ತಿಕ್ಕೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ವಶಕ್ಕೆ ಪಡೆಯಲು ತಂದಿದ್ದಂತಹ ಬಸ್ನ ಟೈರ್ಗೂ ಕೂಡ ಬೆಂಕಿಯನ್ನು ಹಾಕಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಮೂಲಕ ಯಾವುದೇ ಕಾರಣಕ್ಕೂ ತುಮಕೂರಿನಿಂದ ರಾಮನಗರಕ್ಕೆ ನೀರನ್ನು ಹರಿಸಲಿಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ಮತ್ತೊಮ್ಮೆ DCM DK ಶಿವಕುಮಾರ್ ಅವರಿಗೆ ರಾಜ್ಯ ಸರ್ಕಾರಕ್ಕೆ ನೇರ ಸಂದೇಶವನ್ನ ರೈತರು ರವಾನಿಸಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ರೈತರ ಆಕ್ರೋಶದ ಕಟ್ಟೆ ಹೇಗೆ ಒಡೆದಿದೆ ಅಂತ ಹೇಳಿ. ಒಂದು ಕಡೆ ಟೈರ್ಗೆ ಬೆಂಕಿಯನ್ನು ಹಾಕಲಾಗಿದೆ, ಮತ್ತೊಂದು ಕಡೆ ಹೆದ್ದಾರಿಯನ್ನು ತಡೆದು DCM DK ಶಿವಕುಮಾರ್ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ತುಮಕೂರು ಜಿಲ್ಲೆಯ ಬಹುತೇಕ ಎಲ್ಲಾ ನಾಯಕರುಗಳು ಕೂಡ ಈ ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸಿದವರೇ. ಡಾಕ್ಟರ್ G ಪರಮೇಶ್ವರ್ ಆಗಿರಬಹುದು, ರಾಜಣ್ಣ ಆಗಿರಬಹುದು, ಎಲ್ಲರೂ ಕೂಡ. ಕುಣಿಗಲ್ ಶಾಸಕ ರಂಗನಾಥ್ ಮತ್ತು DCM DK ಶಿವಕುಮಾರ್ ಅವರು ಈ ಯೋಜನೆಯ ಬಗ್ಗೆ ಅತಿ ಹೆಚ್ಚು ಇಂಟ್ರೆಸ್ಟ್ ಅನ್ನು ವಹಿಸಿ ಪದೇ ಪದೇ ಅದನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಈ ಹಿಂದೆ ದೊಡ್ಡ ಮಟ್ಟದ ಹೋರಾಟಗಳು ಕೂಡ ಆಗಿತ್ತು. ಈಗ ಮತ್ತೊಮ್ಮೆ ದೊಡ್ಡ ಮಟ್ಟದ ಆಕ್ರೋಶ ರೈತರಿಂದ ವ್ಯಕ್ತವಾಗಿದೆ. ಯಾವ ರೀತಿಯಲ್ಲಿ ರೈತರ ಆಕ್ರೋಶದ ಕಿಚ್ಚು ವ್ಯಕ್ತವಾಗ್ತಾ ಇದೆ ಅನ್ನುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. BJP ಶಾಸಕ ಸುರೇಶ್ ಗೌಡ ಅವರ ನೇತೃತ್ವದಲ್ಲಿ ಇವತ್ತು ಈ ಪ್ರತಿಭಟನೆ ಆಗಿರುವಂತಹದ್ದು. ಈ ಹಿಂದೆಯೂ ಕೂಡ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಪ್ರತಿಭಟನಾ ನಿರತರನ್ನ ತುಂಬಿಕೊಂಡು ಹೋಗ್ಲಿಕ್ಕೆ ತಂದಂತಹ ಬಸ್ನ ಟೈರ್ನ ಗಾಳಿಯನ್ನೇ ಕೂಡ ತೆಗೆದಿದ್ದಾರೆ.